ಮತ್ತೆ ಸಿಎಂ ಆಗುವಂತ ತಮ್ಮ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ಅನೇಕ ಬಾರಿ ಈ ವಿಚಾರ ಚರ್ಚೆ ಆಗಿದೆ. ಅನಂತರದಲ್ಲಿ ತಣ್ಣಗಾಗಿದ್ದಂತ ತಮ್ಮ ಸಿಎಂ ಆಗುವಂತ ಆಸೆಯನ್ನ ಈಗ ಡಿಕೆ ಶಿವಕುಮಾರ್ ಬಿಚ್ಚಿಟ್ಟಿದ್ದಾರೆ. ಸಿಎಂ ಆಗ್ತೀನಿ ಅಂತ ಕಳೆದ ಬಾರಿ ವೋಟ್ ಹಾಕಿದ್ರಿ, ನಿಮ್ಮ ನಂಬಿಕೆಗೆ ಮೋಸ ಮಾಡಲ್ಲ ಅಂದಿದ್ದಾರೆ ಡಿಕೆ ಶಿವಕುಮಾರ್. ನಾನು ಸಿಎಂ ಆಗೇ ಆಗ್ತೀನಿ ಅಂದಿದ್ದಾರೆ ಡಿಸಿಎಂ. ಯಾರು ಕೂಡ ನಿರಾಸೆ ಪಡಬೇಡಿ, ಅವಕಾಶ ಬರುತ್ತೆ, ನಿಮ್ಮೆಲ್ಲರ ಸೇವೆ ಮಾಡ್ತೀನಿ ಅಂದಿದ್ದಾರೆ ಡಿಕೆ ಶಿವಕುಮಾರ್. ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನ ನೀಡಿರೋದು ಪ್ರಚಾರದ ಸಂದರ್ಭದಲ್ಲಿ ಮತ್ತೆ ತಮ್ಮ ಸಿಎಂ ಆಗುವಂತ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಡಿಕೆ ಶಿವ. ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನಿಮ್ಮನ್ನ ಬಿಟ್ಟು ಹೋಗುದಿಲ್ಲ, ಹೊರಗಡೆ ಹೋಗುದಿಲ್ಲ, ನಿಮ್ಮನ್ನ ಮೋಸ ಮಾಡುದಿಲ್ಲ. ನಾನು ಬದುಕಿತ್ತು ಕನಕಪುರ ತಾಲೂಕಲ್ಲಿ, ಸತ್ತು ಕನಕಪುರ ತಾಲೂಕಲ್ಲಿ, ನಾನು ಹೆಣ ಕೂಡ ದೊಡ್ಡಗಳಿಗೆ ಹೋಗ್ತದೆ. ಇದು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನನ್ನ ಲೋಕಲ್ ಕಾರ್ಯಕರ್ತರು ನಿಮ್ಗೂ ಸಾವಿರ ಭಿನ್ನಾಭಿಪ್ರಾಯ ಇರ್ಬೋದು. ನನ್ನ ಮಕ ನೋಡಿ, ಯಾವ್ದಾರೋ ಊರವನ್ಗೆ ನೀವು ಯಾವ್ದಾರೋ ಅಧಿಕಾರ ಕೊಟ್ರೆ ನಿಮ್ಮನ್ನ ಮಗನ್ ಕೊಡಿ. ನೀವೇನು ಭಾವನೆ ಇಟ್ಕೊಂಡು ನನ್ನ ಅಭ್ಯರ್ಥಿನ ನೀವು ಗೆಲ್ಸಿದ್ರಿ, ನಾನು ಒಂದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ರಿ, ಆ ನಂಬಿಕೆ ಮೋಸ ಆಗೋದಿಲ್ಲ. ಮಾಡ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡ್ತಾ ಇದ್ದೇನೆ, ನಿಮ್ಮನ್ನ ಬಿಟ್ಟು ಹೋಗುದಿಲ್ಲ, ಹೊರಗಡೆ ಹೋಗುದಿಲ್ಲ, ನಿಮ್ಮನ್ನ ಮೋಸ ಮಾಡುದಿಲ್ಲ. ನಾನು ಬದುಕಿತ್ತು ಕನಕಪುರ